ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಇಂಥ ಜೀವನ ಬೇಕಾ, ಈ ಟೈಮ್ ಬರ್ತಿತ್ತಾ, ನಮಗೆ ಬರಬೇಕಿತ್ತ, ಇವಾಗಲೇ ಯಾಕೆ ಬಂತು, ಅದು ಈ ಪೀಕ್ ಟೈಮಲ್ಲಿ ಪಾಪ ಅವನಿದ್ದ. ಅವನು ಅಂತಲ್ಲ, ಎಲ್ಲರೂ ಒಂದು ಒಳ್ಳೆ ಹೆಸರು ಮಾಡಿಕೊಂಡು ಹೆಸರು ಎಲ್ಲ ಸೆಕೆಂಡ್ರಿ ಹತ್ರ ಕೆಲಸ ಇತ್ತು, ಎಲ್ಲರೂ ಬ್ಯುಸಿ ಆಗಿದ್ರು. ಈ ಟೈಮಲ್ಲಿ ಎಲ್ಲರೂ ಒಂದು ಲೆವೆಲ್ ಹಂತಕ್ಕೆ ಹೋಗೋವಾಗ ಅವ್ನಿಗೆ ಈಗ ಆಗಬೇಕಿತ್ತ ಅಂತ ತುಂಬ ಸಲ ಕಾಡಿದ್ದಿದೆ. ಅದೇ ಹೇಳಿದ್ನಲ್ಲ, 5 ದಿನ ಆದರೂ ಆ ಛಾಯೆ, ಆ ಒಂದು ಮೂಡೊಂದು ಹಾಗೆ ಕ್ಯಾರಿ ಆಗ್ತಿದೆ ಅನಿಸುತ್ತೆ. ಆ ಮೂಡಿಂದ ಹೊರಗೆ ಬರಬೇಕು ಅಂತ ಅಷ್ಟು ಈಸಿ ಇಲ್ಲ ಅದು. ಬಟ್ ಬರಲೇಬೇಕು, ಜೀವನ ನಮ್ಮದು ನೋಡ್ಕೋಬೇಕು. ನಮ್ಮ ಮನೆಯವ್ರನ್ನೂ ನಮಗೋಸ್ಕರ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೂ ಭಯ ಇರುತ್ತೆ, ಜೊತೇಲಿದ್ದರು ಅವ್ನಿಗೆ ಹಂಗೆ ಆಯಿತು, ಇನ್ನು ನಮ್ಮ ಮಕ್ಕಳಿಗೆ ಹೆಂಗೆ ಅಂತ. ಸೊ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅದರಿಂದ ಹೊರಗೆ ಬರೋಕ್ಕೆ. ಖಂಡಿತ ಎಲ್ಲರೂ ಅದೇ ಮೂಡಲ್ಲಿರೋ ತಕ್ಷಣಕ್ಕೆ ಅಳು ಬಂದ್ಬಿಡುತ್ತೆ ಅವನ ಬಗ್ಗೆ ಯೋಚನೆ ಮಾಡಿದಾಗ. ಅವನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋ ವ್ಯಕ್ತಿ ಅಲ್ಲ. ಅವನ ಬಗ್ಗೆ ಯೋಚನೆ ಮಾಡಿ, ಒಂದು ನೆಗೆಟಿವ್ ಯೋಚನೆ ಮಾಡಿ ಅವನ್ನ ದೂರ ಹಾಕೋಣ, ನೆಗೆಟಿವ್ ಇದ್ದಾನೆ, ಇಂಥ ವಿಷಯದಲ್ಲಿ ಹೋಗಿದ್ದೆ ಒಳ್ಳೇದಾಯಿತು ಅಂತ ಯೋಚನೆ ಮಾಡೋಕ್ಕೆ ಹೋದ್ರೂ ಅಂಥ ನೆಗೆಟಿವಿಟಿ ಇಲ್ಲ ಅವನ ಹತ್ರ. ಅಂಥ ಮನುಷ್ಯ ಅಲ್ಲೂ ಸಣ್ಣ ಮಗು ಥರ. ಅವನಿಗೆ 34-35 ವರ್ಷ ಆಗಿರ್ಬೋದು, ಅವನು ಆಡ್ತಿದ್ದಿದ್ದೆಲ್ಲ ಮಗು ಥರನೇ. ಹಾಗಾಗಿ ಅವನು ಇವನ್ ನಮಗೆ ಯಾರಿಗೂ ಹೊಗಳ್ದವನಲ್ಲ, ಯಾರನ್ನು ಮುದ್ದು ಮಾಡ್ದವನಲ್ಲ, 24 ಗಂಟೆ ನಮ್ಗೆ ಬೈತಿರೋನು. ಬೈದ್ರು ಹೊಡೆದ್ರು ನಮಗೆ ಖುಷಿಯಾಗಿರೋದು ಅಂಥ ವ್ಯಕ್ತಿ. ಇಲ್ಲ ಅಂದಾಗ ಒಬ್ಬೊಬ್ಬರೇ ಕೂತಾಗ ನೆನಪಾಗೋದು ಸಹಜ, ನೆನಪಾಗ್ತಿದೆ. ಅಲ್ಲ, ಲೈಫ್ ಈಸ್ ಟೂ ಶಾರ್ಟ್ ಅಂತ ಬರ್ಕೊಂಡಿದ್ರಂತೆ ಫಾರ್ ಮೀ ಅಂತನೂ. ಸೊ ಪೋಸ್ಟಲ್ಲಿ ಸೊ ಅದನ್ನೆಲ್ಲ ಬರ್ಕೊಂಡಿರೋದು ನೋಡಿದ್ರೆ ಯಾಕೆ ಈ ಥರ ಬರ್ಕೊಂಡ್ರು ಅವರು ಅಂತ ಅನಿಸುತ್ತೆ. ಜೊತೆಗೆ ನಿಮಗೆಲ್ಲ ಹೇಳ್ತಿದ್ರಂತಲ್ಲ, ಕಾಂತಾರ ಬಂದಮೇಲೆ ನಾನು ನಿಮ್ಮ ಕೈಲೆಲ್ಲ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಆ ಥರದ್ದು ಏನಾದರೂ ಮಾತಾಡಿರೋದು ಉಂಟಾ ಪ್ರವೀಣ್ ಅವರೇ? ಅಂದರೆ ಈ ಸೂಚನೆ ಏನಾದರೂ ಕೊಟ್ಟಿದ್ರಾ ಅಂತ? ಅಂದರೆ ಅವನು ಲೈಫ್ ಈಸ್ ಶಾರ್ಟ್, ಮೀಟು ಅಂತ ಹಾಕ್ಕೊಂಡಿರೋ ತುಂಬ ಸಲ ಹೇಳಿದ್ದ. ಅಂದರೆ ಅದನ್ನು ಅವನು ಹೆಂಗೆ ಬರ್ಕೊಂಡಿದ್ದು ಅಂದರೆ, ಅವನು ಕುಳ್ಳಕ್ಕಿದ್ದಾನೆ, ಲೈಫ್ ಇಸ್ ಶಾರ್ಟ್ ಅನ್ನೋದೊಂದು ಟ್ಯಾಗ್ ಲೈನ್ ಮುಂಚೆಯಿಂದ ಬಂದರೆ. ಸೊ ಮೀಟು ಅಂದರೆ ನಾನು ಕೂಡ ಸಣ್ಣ ಇದ್ದೀನಿ, ಆ ಯೋಚನೆಯಲ್ಲಿ ಹೇಳಿದೆ, ನಂಗೆ ತುಂಬ ಸಲ ಹೇಳಿದ್ದಾನೆ. ಸೊ ಅದು ಹಿಂಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಟ್ರೋಲಲ್ಲೆಲ್ಲ ಬರುವಾಗ ಹಿಂಗೂ ಇದೆಯಾ ಅಂತ. ಇವಾಗ ಮೊನ್ನೆ ನಾನು ಗಾಡಿ ಬಂದು ನೋಡಿದೆ, ಅವನು 2 ವೀಲರ್, ಅದರಲ್ಲೂ ಬರೆದಿದ್ದೆ. ಆ್ಯಕ್ಚುಲಿ ಅದರಲ್ಲಿ ಲೈಫ್ ಇಸ್ ಶಾರ್ಟ್ ಮೀಟು ಅಂತ ಅದರಲ್ಲೂ ಬರೆದಿದ್ದ. ಅವ್ನು ಬರ್ದಿರೋ ಇಂಟೆನ್ಷನ್ ಅದಲ್ಲ, ಅದು 100% ಅಲ್ಲ. ಯಾಕಂದರೆ ನನ್ನ ಜೊತೆ ತುಂಬ ಸಲ ಹಂಚ್ಕೊಂಡಿದ್ದಾನೆ ಅದ್ರ ಬಗ್ಗೆ. ಸೊ ಅದು ಹಿಂಗೆ ಕನೆಕ್ಟ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿ. ಇವಾಗ ನೋಡಿದಾಗ ಹೌದಲ್ವಾ, ಇದೆಲ್ಲ ಸಿಂಕ್ ಆಗ್ತಿದಲ್ವ ಅಂತ ನನಗೂ ಅನಿಸುತ್ತೆ. ಅದಲ್ಲ, ಲಾಸ್ಟ್ ಟೈಮ್ ಒಂದು ಸಲ ಅವನಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲೂ ಅವನು ಬೈಕ್ ಮೇಲೆ ಹೆಂಗೆ ಬರ್ದಿದ್ದ ಅಂದರೆ ಒನ್ ಲಾಸ್ಟ್ ರೈಡ್ ಅಂತ ಬರ್ದಿದ್ದ. ಸೊ ಅದೆಲ್ಲ ಸಿಂಕ್ ಆದಾಗ ಇವಾಗ ಜಾಸ್ತಿ ಸಿಂಕ್ ಅಂತ ಅನಿಸ್ತಾ ಇದೆ, ಅವಾಗೆಲ್ಲ ಅಷ್ಟು ಅನಿಸಿಲ್ಲ. ಅದೊಂದು ಪಾರ್ಟ್ ಆಫ್ ದ ಲೈಫ್ ಅಷ್ಟೇ. ನಾನಿವಾಗ ಹೋದಾಗ ನಾನು ಬಿದ್ದೋಗ್ತೀನಿ, ಅದನ್ನು ನಾನು ತುಂಬ ದೊಡ್ಡದಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇದೆಲ್ಲ ನೋಡುವಾಗ ಹಿಂಗೆಲ್ಲ ಆಗುತ್ತಾ ಅಂತ. ಯಾಕಂದರೆ ಎಷ್ಟು ಸಿಂಕ್ ಅಂದರೆ ನಮಗೂ ಯಾವಾಗಲೂ ಹೇಳ್ತಿರೋನು, ಎಂಜಾಯ್ ಮಾಡ್ಕೊಳ, ಲೈಫನ್ನು ಎಂಜಾಯ್ ಮಾಡಬೇಕಷ್ಟೇ. ಎಲ್ಲೋ ಹೋದ್ರೂ ಪಾರ್ಟಿಗೆ ಹೋಗೋದು, ಫ್ರೆಂಡ್ ಜೊತೆ ಪಾರ್ಟಿ ಹೋಗೋದು, ಅಂದರೆ ಅದನ್ನೆಲ್ಲ ಮಿಸ್ ಮಾಡ್ತಿರಲಿಲ್ಲ. ಅಂದರೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಅವನ ಉದ್ದೇಶ. ಸೊ ಇರೋ ಟೈಮಲ್ಲಿ ಖುಷಿಯಾಗಿರಬೇಕು. ಆಮೇಲೆ ಅದೆಲ್ಲ ಇವಾಗ ಸಿಂಕ್ ಆಗ್ತಿದೆ. ಇರೋ ಟೈಮಲ್ಲಿ ಹೌದಲ್ಲ, ಎಲ್ಲನೂ ಅನುಭವಿಸ್ಬಿಡ್ಬೇಕು. ಆಮೇಲೆ ನಾನು ಇವತ್ತಿದ್ದೀನಿ, ನಾಳೆ ಇರ್ತೀನಿ ಇಲ್ವ ಅಂತ ನನಗೂ ಗೊತ್ತಿಲ್ಲ ಅಂತ ಅನಿಸಿದ್ದು ನಿಜ. ಅದಾದಮೇಲೆ ಅವನು ಕಾಂತಾರ ಸಿಕ್ಕಿದ ಮೇಲೆ ನಮ್ಮ ಜೊತೆಲೆ ಇವೆಂಟಿಗೆಲ್ಲ ಬರ್ತಿದ್ದಲ್ಲ. ಅವ್ನು ಹೇಳ್ತಿದ್ದ, ನನ್ನ ಪೇಮೆಂಟ್ ಹಿಂಗಿರಲ್ಲ, ನನ್ನ ಪೇಮೆಂಟ್ ಹೆಚ್ಚಿರುತ್ತೆ, ನಿಮ್ಮ ಜೊತೆಲ್ಲ ಬರೋಕ್ಕಾಗಲ್ಲ, ಜಾಸ್ತಿ ಕೊಟ್ಟರೆ ಮಾತ್ರ ಬರೋದು ಅಂತ ತಮಾಷಾಗೆ ಹೇಳ್ತಿದ್ದ. ನಾವು ಬಾರೋ ಮಾಡೋಣ ಅಂತ ಹೇಳ್ತಿದ್ವಿ. ಇವನ್ ನಾವು ರೂಮಲ್ಲಿದ್ದಾಗಲೂ ಅಷ್ಟೇ, ಇವಾಗ 2 BHK ಇದೆಯೋ ಕೂಡ, ನೆಕ್ಸ್ಟ್ ನೋಡು ಫ್ಲ್ಯಾಟ್ ತಗೋತೀನಿ, ಜೊತೇಲಿ ಇರೋದಾ ಅಂತೆಲ್ಲ ಹೇಳ್ತಾ ಇದ್ದ. ಅವ್ನು ಪಕ್ಕ ಮಾಡ್ತಿದ್ದ ಅದೆಲ್ಲ, ನಮ್ಮನ್ನು ಬಿಟ್ಟು ಆಗ್ತಾನೇ ಇರಲಿಲ್ಲ. ಬಟ್ ಅದನ್ನೆಲ್ಲ ನೆನೆಸ್ಕೊಳ್ಳುವಾಗ ಇವಾಗ ಹೆಂಗೆ ಸಿಂಕ್ ಆಗ್ತಿದೆ, ಅದನ್ನು ಮಾಡಿಬಿಟ್ಟೆಲ್ಲ ಹೋಗ್ಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇದೆ ಅಷ್ಟೇ.